ಹಾಯ್ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಫಿನಾನ್ಷಿಯಲ್ ಗ್ರೋತ್ ಟ್ರೇಡಿಂಗ್ ಅಕಾಡೆಮಿ. ನನ್ನ ಹೆಸರು ಸೂರಜ್, ಫುಲ್ ಟೈಮ್ ಇನ್ವೆಸ್ಟರ್ ಕಮ್ ಟ್ರೇಡರ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಟಾಕ್ಸ್ನ ಪಿಕ್ ಮಾಡೋಕ್ಕೂ ಮುಂಚೆ ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅಂತ ಕಂಪ್ಲೀಟ್ ಸ್ಟಾಕ್ ಅನಾಲಿಸಿಸ್ ಪ್ರೋಸೆಸ್ನ ತಿಳಿಸ್ಕೊಡ್ತೀನಿ. ಹೆಂಗೆ ಮಾಡಬೇಕು ಏನು ಎಲ್ಲದನ್ನು ಹೇಳ್ಕೊಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸೊ ಸ್ಟಾಕ್ ಅನಾಲಿಸಿಸ್ ಮಾಡೋಕ್ಕೆ 5 ಥರ ಸ್ಟೆಪ್ಸ್ ಇದೆ. ಒಂದು ಬ್ರಾಡ್ ಮ್ಯಾಕ್ರೋ ಎಕನಾಮಿಕ್ಸ್, ಒಂದು ಸೆಕ್ಟರ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್, ವ್ಯಾಲ್ಯೂಯೇಷನ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್. ಈ 5 ಅನಾಲಿಸಿಸ್ನ ಹೆಂಗೆ ಮಾಡಬೇಕು, ಏನೇನು ನೋಡಬೇಕು, ಇದರಿಂದ ಏನೇನು ಯೂಸ್ಫುಲ್ ಆಗುತ್ತೆ ಸ್ಟಾಕ್ ಪಿಕ್ ಮಾಡೋಕ್ಕೂ ಮುಂಚೆ ಅಂತ ಕಂಪ್ಲೀಟಾಗಿ ವಿತ್ ಎಕ್ಸಾಂಪಲ್ ವಿತ್ ಮೀನಿಂಗ್ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಆ್ಯಂಡ್ ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆ್ಯಂಡ್ ಕಮೆಂಟಲ್ಲಿ ಅನಿಸಿಕೆ ತಿಳಿಸಿ. ಆದ್ದರಿಂದ ನನಗೆ ಇದೇ ರೀತಿ ವಿಡಿಯೋ ಮಾಡೋಕ್ಕೆ ಹೆಚ್ಚು ಮೋಟಿವೇಟ್ ಮಾಡುತ್ತೆ. ಮೊದಲನೇದು ಬ್ರಾಡ್ ಮ್ಯಾಕ್ರೋ ಎಕನಾಮಿಕ್ಸ್. ನೀವು ಒಂದು ಸ್ಟಾಕ್ಸ್ನ ಪಿಕ್ ಮಾಡೋಕ್ಕೂ ಮುಂಚೆ, ಒಂದು ಸ್ಟಾಕ್ನ ಸೆಲೆಕ್ಟ್ ಮಾಡ್ತೀರಲ್ಲ, ಅದಕ್ಕಿಂತ ಮುಂಚೆ ಓವರ್ ಆಲ್ ಇಂಡಿಯನ್ ಸ್ಟಾಕ್ ಮಾರ್ಕೆಟಿಗೆ ಏನಾರ ಪ್ರಾಬ್ಲಮ್ ಇದೆಯಾ ರೀಸೆಂಟ್ ಡೇಸಲ್ಲಿ, ಓವರ್ ಆಲ್ ಸ್ಟಾಕ್ ಮಾರ್ಕೆಟಿಗೆ ಏನು ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅನ್ನೋದನ್ನು ಫಸ್ಟು ಚೆಕ್ ಮಾಡಬೇಕು. ಈಗ ನಾನು ಸ್ಟಾಕ್ ಪಿಕ್ ಮಾಡೋದು ಏನಾರ ಯೂಸ್ಫುಲ್ ಆಗ್ತಿದೆ ನನಗೆ ಟೈಮು. ನಾನೀಗ ಸ್ಟಾಕ್ಸ್ ಪಿಕ್ ಮಾಡೋದ್ರಿಂದ ಫ್ಯೂಚರಲ್ಲಿ ಮಾರ್ಕೆಟಲ್ಲಿ ಏನಾದ್ರು ವಾರ್ ಆಗಿಬಿಟ್ರೆ ಜಿಯೋ ಪೊಲಿಟಿಕಲ್ ನ್ಯೂಸ್ನೆಲ್ಲ ವಾಚ್ ಮಾಡಬೇಕು. ಏನಾದ್ರು ಪ್ರಾಬ್ಲಮ್ ಆದರೆ ಇದರಿಂದ ನನ್ನ ಸ್ಟಾಕಿಗೆ ಏನಾದ್ರು ಮ್ಯಾಟರ್ ಆಗುತ್ತಾ, ಆ್ಯಂಡ್ ಕಮ್ಮಿಂಗ್ ಫ್ಯೂಚರ್ಲಿ ಸ್ಟಾಕ್ ಮಾರ್ಕೆಟು ಸ್ಲೋ ಡೌನ್ ಆಗೋ ಚಾನ್ಸಸ್ ಇದೆಯಾ, ಎಕನಾಮಿಕಲಿ ಗ್ರೋತ್ ಆಗದೆ ಇರೋ ಚಾನ್ಸಸ್ ಇದೆಯಾ, ಆ್ಯಂಡ್ ಏನಾದರೂ ಎಲೆಕ್ಷನ್ ಇದೆಯಾ ಸ್ಟಾಕ್ ಮಾರ್ಕೆಟಲ್ಲಿ, ಅದರಿಂದ ಗೌರ್ಮೆಂಟ್ ಚೇಂಜ್ ಆದರೂ ಇಂಪ್ಯಾಕ್ಟ್ ಆಗುತ್ತೆ. ಈ ಥರ ಟೈಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ನ ಮಾಡಬಾರ್ದು. ಏನು ನ್ಯೂಸ್ ಇರಬಾರ್ದು ಸ್ಟಾಕ್ ಮಾರ್ಕೆಟಲ್ಲಿ. ನಾರ್ಮಲಾಗಿ ಚೆನ್ನಾಗಿರಬೇಕು. ಏನಾರ ಹೈಯರ್ ಇನ್ಫ್ಲೇಷನ್ ಲೋ ಇನ್ಫ್ಲೇಷನ್ ನ್ಯೂಸ್ ಇದೆಯಾ, US ಗೌರ್ಮೆಂಟ್ ಎಲೆಕ್ಷನ್ ಇದೆಯಾ, US ಫೆಡ್ ರೇಟ್ ಕಟ್ ಇದೆಯಾ, RBI ಪಾಲಿಸಿ ಇದೆಯಾ ಇಂಡಿಯಾದ್ದು, ಈ ಥರ ಮಾರ್ಕೆಟಿಗೆ ರಿಯಾಕ್ಷನ್ ಆಗುವಂಥದ್ದು, ಮಾರ್ಕೆಟ್ಗೆ ಮ್ಯಾಟರ್ ಆಗೋಂಥದ್ದು ಏನಾದರೂ ಜಿಯೋ ಪೊಲಿಟಿಕಲ್ ನ್ಯೂಸ್ ಆರ್ ಇಂಡಿಯನ್ ನ್ಯೂಸ್ ಇದೆಯಾ ಅನ್ನೋದನ್ನು ಫಸ್ಟು ವಾಚ್ ಮಾಡಿ ತಿಳ್ಕೊಬೇಕು. ಏನೂ ನ್ಯೂಸ್ ಇಲ್ಲ, ನ್ಯೂಸ್ ಇದ್ರೂ ಗುಡ್ ಇನ್ಫಾರ್ಮೇಷನ್ ಇದೆ, ಗುಡ್ ನ್ಯೂಸ್ಗಳಿದೆ ಕಮ್ಮಿಂಗ್ ಡೇಸಲ್ಲಿ ಅನ್ನೋ ಟೈಮಲ್ಲಿ ಮಾತ್ರ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಕಮ್ಮಿಂಗ್ ಡೇಸಲ್ಲೇನೋ ಎಲೆಕ್ಷನ್ ರಿಸಲ್ಟ್ಸ್ ಇದೆ, ಎಲೆಕ್ಷನ್ ಇದೆ, ಈ ಥರ ಟೈಮಲ್ಲಿ ಅವಾಯ್ಡ್ ಮಾಡಬೇಕು. ಏನೋ ವಾರ ಆಗೋ ಚಾನ್ಸಸ್ ಇದೆ, 2 ಕಂಟ್ರಿ ಮಧ್ಯೆ ಫೈಟ್ಸ್ ನಡೀತಿದೆ ಅನ್ನೋ ಟೈಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೇ ಒಳ್ಳೆಯದು. ಅದಕ್ಕೆ ಓವರ್ ಆಲ್ ಮಾರ್ಕೆಟು ಹೆಂಗಿದೆ ಅಂತ ತಿಳ್ಕೊಬೇಕು. ಏನಕ್ಕೆ ಇದು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಕೆಲವೊಂದು ಸತಿ ಓವರ್ ಆಲ್ ಮಾರ್ಕೆಟು ನೆಗೆಟಿವ್ ಇದ್ದಾಗ ನಾವು ಎಷ್ಟೇ ಒಳ್ಳೆ ಸ್ಟಾಕ್ಸ್ ಪಿಕ್ ಮಾಡಿದ್ರು ಅದು ಮೇಲೋಗಲ್ಲ, ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದೇ ರೀತಿ ಓವರ್ ಆಲ್ ಮಾರ್ಕೆಟು ಪಾಸಿಟಿವ್ ಇದ್ದಾಗ ನಾವು ಚೆನ್ನಾಗಿರೋ ಸ್ಟಾಕ್ಸ್ ಪಿಕ್ ಮಾಡಿದ್ರು ಅದು ಮೇಲೆ ಹೋಗುತ್ತೆ. ಅದಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಓವರ್ ಆಲ್ ಮಾರ್ಕೆಟು ತುಂಬ ಮ್ಯಾಟ್ರ್ ಆಗುತ್ತೆ. ಓವರ್ ಆಲ್ ಮಾರ್ಕೆಟು ಚೆನ್ನಾಗಿದ್ರೆ ಅಷ್ಟೇ ನೀವು ಎಷ್ಟೇ ಒಳ್ಳೆ ಸ್ಟಾಕ್ ಪಿಕ್ ಮಾಡಿದಾಗ ಮೇಲೆ ಹೋಗೋದು. ನೀವು ಓವರ್ ಆಲ್ ಮಾರ್ಕೆಟು ನೆಗೆಟಿವ್ ಇದ್ದಾಗ ನೀವು ಎಷ್ಟೇ ಒಳ್ಳೆ ಸ್ಟಾಕ್ಸ್ ಪಿಕ್ ಮಾಡಿದ್ರು ಅದು ಫಾಲ್ ಆಗೇ ಆಗುತ್ತೆ, ಮೇಲೆ ಹೋಗಲ್ಲ. ಅದಕ್ಕೆ ಬ್ರಾಡ್ ಮ್ಯಾಕ್ರೋ ಎಕನಾಮಿಕ್ಸು ತುಂಬ ಇಂಪಾರ್ಟೆಂಟು, ಅರ್ಥ ಆಗಿದೆ. ಸೆಕೆಂಡ್ ಒಂದು ಸೆಕ್ಟರ್ ಅನಾಲಿಸಿಸ್. ಅಂದರೆ ನೀವು ಸ್ಟಾಕ್ ಪಿಕ್ ಮಾಡ್ಕೊ ಮುಂಚೆ ಯಾವ ಸೆಕ್ಟರ್ನ ಸ್ಟಾಕ್ ಪಿಕ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಅಂದರೆ ನಮ್ಮ ಮಾರ್ಕೆಟಲ್ಲಿ ತುಂಬ ಸೆಕ್ಟರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಸೆಕ್ಟರ್ಸ್, IT ಸೆಕ್ಟರ್, ಫಾರ್ಮಾ ಸೆಕ್ಟರ್, ಆಟೋ ಸೆಕ್ಟರ್, ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್ಸ್ ಅಂತ ಸೆಕ್ಟರ್ಸ್ ಇದೆ. ಇಷ್ಟು ಸೆಕ್ಟರ್ಲಿ ಯಾವ ಸೆಕ್ಟರ್ಗೆ ನಾವು ಹೋಗಬೇಕು, ಇಷ್ಟು ಸೆಕ್ಟರ್ನ ಕಂಪೇರ್ ಮಾಡಿದಾಗ ಯಾವ ಸೆಕ್ಟರ್ ಬೆಸ್ಟ್ ಇದೆ ಅದನ್ನು ಕಂಪೇರ್ ಮಾಡೋಕ್ಕೆ ಅದ್ರ ಇಂಡೆಕ್ಸ್ಗಳ ಪ್ರಕಾರನೂ ಕಂಪೇರ್ ಮಾಡ್ಬೋದು. ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಂದರೆ ಬ್ಯಾಂಕ್ ನಿಫ್ಟಿ ಇದೆ, IT ಸೆಕ್ಟರ್ ಅಂದರೆ IT ಇಂಡೆಕ್ಸ್ ಇದೆ, ಆ್ಯಂಡ್ ಫಾರ್ಮಾ ಸೆಕ್ಟರ್ ಅಂದರೆ ಫಾರ್ಮಾ ಇಂಡೆಕ್ಸ್ ಇದೆ, ಆಟೋ ಸೆಕ್ಟರ್ ಅಂದರೆ ಆಟೋ ಇಂಡೆಕ್ಸ್ ಇದೆ. ಈ ಎಲ್ಲದರದ್ದು ಚಾರ್ಟ್ ನೋಡ್ಕೊಂಡು ಒಂದ್ರ ಜೊತೆ ಒಂದೊಂದು ಕಂಪೇರ್ ಮಾಡಿಕೊಂಡು ಯಾವುದು ಸೆಕ್ಟರು ಬೆಸ್ಟ್ ಅನ್ನೋದನ್ನು ನಾವು ಫಸ್ಟು ಸೆಲೆಕ್ಟ್ ಮಾಡ್ಕೊಬೇಕು. ಆ್ಯಂಡ್ ಯಾವ ಸೆಕ್ಟರಿಗೆ ಕಮ್ಮಿಂಗ್ ಡೇಸಲ್ಲಿ ಫ್ಯೂಚರ್ಲಿ ಪಾಸಿಟಿವ್ ನ್ಯೂಸ್ ಇದೆ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಮಂತು ನಮಗೆ RBI ಪಾಲಿಸಿ ಇರುತ್ತೆ, ಇಲ್ಲ ಬಜೆಟ್ ಇರುತ್ತೆ. ಈ RBI ಪಾಲಿಸಿಯಲ್ಲಿ ರೇಟ್ ಕಟ್ ಮಾಡ್ತಾರೆ ಅನ್ನೋದಿರುತ್ತೆ. ರೇಟ್ ಕಟ್ ಮಾಡಿದ್ರೆ ಏನಾಗುತ್ತೆ, ಬ್ಯಾಂಕಿಂಗ್ ಸೆಕ್ಟರ್ಸಿಗೆ ಪಾಸಿಟಿವ್ ಆಗುತ್ತೆ. ಅದೇ ರೇಟ್ ಕಟ್ ಮಾಡಿದ್ರೆ ಬ್ಯಾಂಕಿಂಗ್ ಸೆಕ್ಟರ್ಸಿಗೆ ನೆಗೆಟಿವ್ ಆಗುತ್ತೆ. ಸೊ ಅಂದರೆ ರಿಸ್ಕ್ ಅಸೋಸಿಯೇಟೆಡ್ ವಿತ್ ದ ಸೆಕ್ಟರ್. ಈ ಸೆಕ್ಟರಲ್ಲಿ ಏನಾದ್ರು ರಿಸ್ಕ್ ಇದೆಯಾ, ಈ ರಿಸ್ಕು ನಮ್ಮ ಕೈಲಿ ಬೇರ್ ಮಾಡೋಕ್ಕಾಗತ್ತಾ ಅನ್ನೋದು ಸಮೇತ ಥಿಂಕ್ ಮಾಡಬೇಕು. ಯಾವತ್ತು ಒಂದು ಸ್ಟಾಕ್ ಪಿಕ್ ಮಾಡೋಕ್ಕೂ ಮುಂಚೆ ಏನು ರಿಸ್ಕ್ ಇರುತ್ತೆ ಆ ರಿಸ್ಕ್ನ ಅಕ್ಸೆಪ್ಟ್ ಮಾಡ್ಬೋದು ಅನ್ನೋದು ಗೊತ್ತಿರಬೇಕು. ಆ್ಯಂಡ್ ಈ ಸೆಕ್ಟರ್ನ ಸ್ಟಾಕ್ನ ತೊಗೊಂಡ್ರೆ ಆಲ್ರೆಡಿ ನನ್ನ ಪೋರ್ಟ್ಫೋಲಿಯೋ ಕೆಲವು ಸ್ಟಾಕ್ಸ್ ಇರುತ್ತೆ. ಅದೇ ಸೆಕ್ಟರ್ ಸ್ಟಾಕ್ ತೊಗೊತೀನಿ ನಾನು, ಇದನ್ನು ಡೈವರ್ಸಿಫೈಡ್ ಜಾಸ್ತಿ ಆಗಿಬಿಡುತ್ತಾ ಕಮ್ಮಿ ಆಗಿಬಿಡುತ್ತಾ, ಅಂಡರ್ ಡೈವರ್ಸಿಫೈಡ್ ಆಗಿಬಿಡುತ್ತಾ ಅಂತ ಗೊತ್ತಿರಬೇಕು. ಯಾಕಂದರೆ ಯಾವತ್ತು ನಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈಡ್ ಇರಬೇಕು. ಇಷ್ಟನ್ನು ನೋಡ್ಕೊಂಡು ಫಸ್ಟು ಯಾವ ಸೆಕ್ಟರ್ ಅನ್ನೋದನ್ನು ಪಿಕ್ ಮಾಡಬೇಕು, ವಿಚ್ ಈಸ್ ದ ಬೆಸ್ಟ್ ಸೆಕ್ಟರ್ ಅಂತ. ಫ್ಯೂಚರಲ್ಲಿ ಯಾವ ಸೆಕ್ಟರ್ ಬೂಮ್ ಆಗುತ್ತೆ, AI ಸೆಕ್ಟರ್ ಬೂಮ್ ಆಗುತ್ತೆ ಅಂದ್ಕೊಳ್ಳಿ, ಸೆಮಿ ಕಂಡಕ್ಟರ್ ಸೆಕ್ಟರ್ ಬೂಮ್ ಆಗುತ್ತೆ ಅಂದ್ಕೊಳ್ಳಿ, ಆ ಸೆಕ್ಟರ್ಲಿ ಸ್ಟಾಕ್ಸ್ ಹುಡುಕಬೇಕು. AI ಸೆಕ್ಟರಲ್ಲಿ ಹುಡುಕಬೇಕು. ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಹೋಗುತ್ತೆ ಅಂದರೆ ಆ ಸೆಕ್ಟರಲ್ಲಿ ಹುಡುಕಬೇಕು. ಡಿಫೆನ್ಸ್ ಸೆಕ್ಟರ್ ಅಂದರೆ ಡಿಫೆನ್ಸ್ ಹುಡುಕಬೇಕು. ಆ್ಯಂಡ್ BJP ಬರ್ತಾ ಇದೆ, ರೈಲ್ವೆ ಪ್ರಾಜೆಕ್ಟ್ಸ್ ಜಾಸ್ತಿ ಕೊಡ್ತಾರೆ,
ಕಮ್ಮಿಂಗ್ ಡೇಸಲ್ಲಿ ಒಂದೇ ಭಾರತ್ ಬುಲೆಟ್ ಟ್ರೈನ್ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಹಂಗಂದ್ರೆ ರೈಲ್ವೆ ಸೆಕ್ಟರ್ಸ್ ಚೆನ್ನಾಗಿದೆ ಅಂದರೆ ರೈಲ್ವೆ ಸೆಕ್ಟರಲ್ಲಿ ಸ್ಟಾಕ್ ಹುಡ್ಕೋಕ್ಕೆ ಹೋಗಬೇಕು. ಈ ಥರ ಫಸ್ಟು ಸೆಕ್ಟರ್ನ ಪಿಕ್ ಮಾಡಬೇಕು. ನ್ಯೂಸ್ ಬೇಸಿಸಲ್ಲಿ ಆಗಿರ್ಬೋದು, ಕಂಪ್ಯಾರಿಟಿವ್ ಬೇಸಿಸ್ ಕೂಡ ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಫಂಡಮೆಂಟಲ್ ಅನಾಲಿಸಿಸ್. ನೀವು ಒಂದು ಸೆಕ್ಟರ್ನ ಪಿಕ್ ಮಾಡ್ತೀರ. ಈಗ AI ಸೆಕ್ಟರ್ ಬೆಸ್ಟ್ ಆರ್ ರೈಲ್ವೆ ಸೆಕ್ಟರ್ ಬೆಸ್ಟ್. BJP ಇದೆ, ರೈಲ್ವೆ ಸೆಕ್ಟರ್ ಆ್ಯಂಡ್ ಡಿಫೆನ್ಸ್ ಸೆಕ್ಟರ್ ಇಸ್ ದ ಬೆಸ್ಟ್. ಇವರಿಗೆ ಅವ್ರ ಬಜೆಟಲ್ಲಿ ಜಾಸ್ತಿ ದುಡ್ಡು ಖರ್ಚು ಮಾಡ್ತಾರೆ. ಫೆಬ್ರವರಿ ಫಸ್ಟ್ ವೀಕಲ್ಲಿ ಬಜೆಟ್ ಇದೆ, ಇದಕ್ಕೆ ಜಾಸ್ತಿ ದುಡ್ಡು ಹೋಗುತ್ತೆ. ಈ ಸೆಕ್ಟರ್ಲಿರೋ ಸ್ಟಾಕ್ಸು ಮೇಲೆ ಬರ್ತಿದೆ, ನಿಮಗೆ ಕನ್ಫರ್ಮ್ ಆಗುತ್ತೆ. ಸೊ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು. ಸೆಕ್ಟರ್ ಅನಾಲಿಸಿಸ್ ಆಗಿದ ತಕ್ಷಣ ಆ ಸೆಕ್ಟರ್ ತುಂಬ ಸ್ಟಾಕ್ಸ್ ಇರುತ್ತೆ. ಆ ತುಂಬ ಸ್ಟಾಕ್ಸಲ್ಲಿ ನಾನು ಯಾವ ಕ್ವಾಲಿಟಿ ಸ್ಟಾಕ್ ತೊಗೊಬೇಕು. ಈ ಸೆಕ್ಟರ್ 100 ಸ್ಟಾಕ್ಸ್ ಇದೆ, ನನಗೆ ಬೇಕಾದ್ರೆ ಒಂದೇ ಸ್ಟಾಕು. ಯಾವ್ದು ನಂಬರ್ 1 ಕ್ವಾಲಿಟಿ ಸ್ಟಾಕ್ಸ್ ಅಂತ ಏನು ಕಂಡುಹಿಡಿಬೇಕು? ಫಂಡಮೆಂಟಲ್ ಪ್ರಕಾರ ಕಂಡುಹಿಡಿಬೇಕು. ಫಂಡಮೆಂಟಲ್ ವೈಸು ಯಾವುದು ಬೆಸ್ಟ್ ಕ್ವಾಲಿಟಿ ಸ್ಟಾಕ್ಸ್ ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಫಂಡಮೆಂಟಲ್ ವೈಸು ಬೆಸ್ಟ್ ಕ್ವಾಲಿಟಿ ಸ್ಟಾಕ್ಸ್ ಕಂಡುಹಿಡಿಯೋಕ್ಕೆ ನಿಮಗೆ 3 ಪ್ಯಾರಾಮೀಟರ್ಸ್ ಇರುತ್ತೆ ಮೇಜರ್ಲಿ. ಯಾವ್ದು P&L ರಿಪೋರ್ಟು, ರೆವೆನ್ಯೂ ಗ್ರೋತು ಆ್ಯಂಡ್ ROCE, ROE ಆ್ಯಂಡ್ ROI. ಇದು 3 ಕಂಪೇರ್ ಮಾಡಬೇಕು ಲಾಸ್ಟ್ 3 to 5 ಇಯರ್ಸ್ದು. 1 year 2 years ಮ್ಯಾಟ್ರ್ ಆಗಲ್ಲ. ಲಾಸ್ಟ್ 5 ಇಯರ್ಸ್ದು ನೀವು ಕಂಪೇರ್ ಮಾಡಬೇಕು. ಲಾಸ್ಟ್ 5 ಇಯರ್ಸಲ್ಲಿ ಯಾವ ಸ್ಟಾಕ್ಸ್ದು ಸೇಲ್ಸ್ ಗ್ರೋತ್ ಆಗ್ತಿದೆ, ಪ್ರಾಫಿಟ್ ಗ್ರೋತ್ ಆಗ್ತಿದೆ, ಯಾವ ಸ್ಟಾಕ್ಸ್ದು ರೆವೆನ್ಯೂ ಗ್ರೋತ್ ಆಗ್ತಿದೆ, ಲಾಸ್ಟ್ 5 ಇಯರ್ಸಿಂದ ಯಾರ್ದು ROCE, ROE ಎಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತ ಲಾಸ್ಟ್ 5 ಇಯರ್ಸಿಂದ ಪ್ರತಿಯೊಬ್ಬರದ್ದು P&L ರಿಪೋರ್ಟ್ ಕಂಪೇರ್ ಮಾಡಿ. ಅದರಲ್ಲಿ ಯಾರು 5 ಇಯರ್ಸಲ್ಲಿ ಪ್ರಾಫಿಟ್ ಚೆನ್ನಾಗಿ ಮಾಡ್ತಿದ್ದಾರೆ, 5 ಇಯರ್ಸಲ್ಲಿ ಸೇಲ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನೀವು ಪಿಕ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಇನ್ವೆಸ್ಟರ್ಸ್ ವೈಸು ಪ್ರಮೋಟರ್ಸ್ ಎಷ್ಟು ಜನ ಇದ್ದಾರೆ, FIS ಎಷ್ಟು ಜನ ಇದ್ದಾರೆ, DIS ಎಷ್ಟು ಜನ ಇದ್ದಾರೆ, ನಾವು ಪಬ್ಲಿಕ್ ಎಷ್ಟು ಜನ ಇದ್ದೀವಿ ಅನ್ನೋದನ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಕು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ, ಈ ಥರ ಪ್ರತಿಯೊಂದನ್ನು ಚೆಕ್ ಮಾಡಿ. ಫಂಡಮೆಂಟಲ್ ವೈಸು ಯಾವುದು ಕ್ವಾಲಿಟಿ ಚೆನ್ನಾಗಿದೆ, ಯಾವ ಸ್ಟಾಕ್ಸು ಪರ್ಫೆಕ್ಷನ್ ಆಗಿದೆ, ಯಾವುದು ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತ ನೀವು ಆ ಸೆಕ್ಟರಲ್ಲಿ ಒಂದು ಸ್ಟಾಕ್ನ ಪಿಕ್ ಮಾಡಬೇಕು. ಇದೇ ಫಂಡಮೆಂಟಲ್ ಅನಾಲಿಸಿಸು. ಇದು ತುಂಬ ಮ್ಯಾಟ್ರ್ ಆಗುತ್ತೆ. ನಾನು ಹೇಳಿದ್ದೀನ ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದು ಮನೆಯ ಫೌಂಡೇಶನ್ ಇದ್ದಂಗೆ. ಯಾಕೆ ಒಂದು ಮನೆ ಎಷ್ಟು ಆಫ್ಟರ್ ಬೇಕಾದ್ರೂ ಕಟ್ಬೋದು, ಬಟ್ ಎಷ್ಟೇ ಆಫ್ಟರ್ ಕಟ್ಟೋಕ್ಕೆ ಫೌಂಡೇಶನ್ ಚೆನ್ನಾಗಿರಬೇಕು. ಫೌಂಡೇಶನಿಗೆ ಕಾಲರ್ ಇರಬೇಕು, ಸಿಮೆಂಟ್ ಇರಬೇಕು, ಇವೆಲ್ಲ ಚೆನ್ನಾಗಿತ್ತು ಅಂದರೆ ಅದಾದಮೇಲೆ 10 ಫ್ಲೋರ್ ಕಟ್ಬೋದು, 20 ಫ್ಲೋರ್ ಕಟ್ಬೋದು. ಫೌಂಡೇಶನ್ನೇ ಚೆನ್ನಾಗಿಲ್ಲ ಅಂದರೆ ನಮ್ಮ ಹತ್ರ ಎಷ್ಟು ದುಡ್ಡಿದ್ರು 10 ಫ್ಲೋರ್ 20 ಫ್ಲೋರ್ ಮನೆ ಕಟ್ಟೋಕ್ಕಾಗಲ್ಲ. ಅದೇ ರೀತಿ ಸ್ಟಾಕ್ ಮೇಲೆ ಹೋಗ್ಬೇಕಂದ್ರೆ ಫೌಂಡೇಶನ್ ಫಂಡಮೆಂಟಲ್ ಚೆನ್ನಾಗಿರಲೇಬೇಕು. ಆದ್ದರಿಂದ ಫಂಡಮೆಂಟಲ್ ತುಂಬ ಮ್ಯಾಟ್ರ್ ಆಗುತ್ತೆ. ಲಾಸ್ಟ್ 3 to 5 ಇಯರ್ಸ್ದು P&L ರಿಪೋರ್ಟು, ರೆವೆನ್ಯೂ ಗ್ರೋತು ಆ್ಯಂಡ್ ಮಾರ್ಕೆಟ್ ಕ್ಯಾಪಿಟಲೈಸೇಷನು, ಇನ್ವೆಸ್ಟರ್ ವೈಸ್ ರಿಪೋರ್ಟು, ಯಾವ ಇನ್ವೆಸ್ಟರ್ಸ್ ಎಷ್ಟೆಷ್ಟು ಜನ ಇದ್ದಾರೆ, ಆ್ಯಂಡ್ ROCE, ROE ಹೆಂಗೆ ಗ್ರೋತ್ ಆಗ್ತಿದೆ ಲಾಸ್ಟ್ 5 ಇಯರ್ಸ್ ಅನ್ನೋದನ್ನು ಚೆಕ್ ಮಾಡಬೇಕು. ನೆಕ್ಸ್ಟ್ ಒಂದು ವ್ಯಾಲ್ಯೂಯೇಷನ್ ಅನಾಲಿಸಿಸ್. ಸೊ ವ್ಯಾಲ್ಯೂಯೇಷನ್ ಅನಾಲಿಸಿಸ್ ತುಂಬ ಮ್ಯಾಟರ್ ಆಗುತ್ತೆ. ಏನು ವ್ಯಾಲ್ಯೂಯೇಷನ್ ಅಂದರೆ, ವ್ಯಾಲ್ಯೂಯೇಷನ್ ಯಾವ ರೀತಿ ಕಂಪೇರ್ ಮಾಡ್ಬೋದು ಅಂದರೆ, ವ್ಯಾಲ್ಯೂಯೇಷನ್ ಕಂಪೇರ್ ಮಾಡೋದು ನಾವು ಮೇನಾಗಿ ಯೂಸ್ ಮಾಡೋದು PE ರೇಷಿಯೋ, PB ರೇಷಿಯೋ ಆ್ಯಂಡ್ ಸೇಲ್ಸ್ ಆರ್ ಮಾರ್ಕೆಟ್ ಕ್ಯಾಪ್ ರೇಷಿಯೋ. ಅಂದರೆ ಒಂದು ಸ್ಟಾಕ್ ಓವರ್ ವ್ಯಾಲ್ಯೂಡ್ ಇದೆಯಾ, ಅಂಡರ್ ವ್ಯಾಲ್ಯೂಡ್ ಇದೆಯಾ ಅಂತ. ಈಗ ಫಂಡಮೆಂಟಲ್ ವೈಸು ಸ್ಟಾಕ್ಸು ಸಿಕ್ಬಿಡುತ್ತೆ ನಿಮಗೆ ಒಳ್ಳೆ ಸ್ಟಾಕ್ ಅಂತ. ಬಟ್ ಈ ಸ್ಟಾಕ್ ಆಲ್ರೆಡಿ ಪ್ರೈಸ್ ಮೇಲೆ ಹೋಗ್ಬಿಟ್ರೆ ಓವರ್ ವ್ಯಾಲ್ಯೂಡ್ ಅಂತ ಇಂಡಿಕೇಟ್ ಮಾಡ್ತಿರುತ್ತೆ PE PB ಪ್ರಕಾರ. ಆರ್ ಅಂಡರ್ ವ್ಯಾಲ್ಯೂಡ್ ಅಂದರೆ ಇಂಡಿಕೇಟ್ ಮಾಡ್ತಿರುತ್ತೆ. ನಮಗೆ ವ್ಯಾಲ್ಯೂಯೇಷನಲ್ಲಿ ಅಂಡರ್ ವ್ಯಾಲ್ಯೂಡ್ ಇರಬೇಕು. ಎಲ್ಲ ಫಂಡಮೆಂಟಲ್ಸ್ ಚೆನ್ನಾಗಿದ್ರು ಯಾವ ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಆಗಿರುತ್ತೋ ಅದು ಇನ್ನೂ ಜನದ ಕಣ್ಣಿಗೆ ಬಿದ್ದಿಲ್ಲ, ಇನ್ನೂ ಮೇಲೆ ಹೋಗಿಲ್ಲ, ಇವಾಗ ಹೋಗುತ್ತೆ ಅಂತ ಅರ್ಥ. ಸೊ ನಾವು ಫಂಡಮೆಂಟಲ್ ಎಲ್ಲ ಚೆನ್ನಾಗಿದ್ದು ಯಾರು ಅಂಡರ್ ವ್ಯಾಲ್ಯೂಡ್ ಇರುತ್ತೋ ಅವರು ಹುಡುಕಬೇಕು. ಫಂಡಮೆಂಟಲ್ ಎಲ್ಲ ಚೆನ್ನಾಗಿದೆ ಓವರ್ ವ್ಯಾಲ್ಯೂಡ್ ಹುಡುಕ್ಬಿಟ್ರೆ ಅವ್ರು ಆಲ್ರೆಡಿ ಮೇಲೆ ಹೋಗ್ಬಿಟ್ಟಿದ್ದಾರೆ, ಆಲ್ರೆಡಿ ಇನ್ವೆಸ್ಟ್ ಮಾಡೋದು ದುಡ್ಡು ಸಿಕ್ಬಿಟ್ಟಿದೆ. ನಮಗಿದು ಸಿಗಲ್ಲ, ಕಷ್ಟ ಇರುತ್ತೆ. ನಾವು ಯಾವತ್ತು ಆಪರ್ಚುನಿಟಿ ಹುಡುಕಬೇಕು. ಆಪರ್ಚುನಿಟಿ ಕಷ್ಟ ಇದೆ, ಆಪರ್ಚುನಿಟಿನೂ ಹುಡುಕ್ಬೇಕು. ನಾವು ಯಾವತ್ತು ಎಲ್ಲಿ ಯಾವ ಸ್ಟಾಕ್ದು ಪ್ರೈಸು ಅಂಡರ್ ವ್ಯಾಲ್ಯೂಡ್ ಆಗಿರುತ್ತೋ ಅದು ನಮಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನೀವು ಹೇಳ್ತೀರಾ ಸರ್ ತುಂಬ ಸ್ಟಾಕ್ಸು ಮಾರ್ಕೆಟ್ ಮೇಲೋದ್ರು ಮೇಲೆ ಹೋಗ್ತೀರಾ ಮೇಲೋದು, ನೀವು ಹೋಗಿ ಆ ಪ್ರೈಸಸ್ ನೋಡ್ರಿ ಆಲ್ರೆಡಿ ಓವರ್ ವ್ಯಾಲ್ಯೂಡ್ ಇದ್ದಾರೆ, ಅವ್ರು ಇನ್ನೂ ಮೇಲೆ ಹೋಗೋಕ್ಕಾಗಲ್ಲ. ನಾವು PE 20-30 ಒಳಗಿದ್ರೆ ಒಳ್ಳೇದು ಅಂತೀವಿ. ಎಷ್ಟೋ ಸ್ಟಾಕ್ದು ಇಂಡಿಯನ್ ಮಾರ್ಕೆಟಲ್ಲಿ PE 100, 200 ಎಲ್ಲಕ್ಕಿಂತ ಜಾಸ್ತಿ ಇದೆ. ಸೊ ಸಿಕ್ಕಾಪಟ್ಟೆ ಓವರ್ ವ್ಯಾಲ್ಯೂಡ್ ಆಗಿದೆ. ಅದಕ್ಕೋಸ್ಕರ ಆ ಸ್ಟಾಕ್ಸ್ಗಳು ಮೇಲೆ ಹೋಗ್ತಿಲ್ಲ. ಸೊ ಮೇಲೆ ಹೋಗ್ಬೇಕಂದ್ರೆ ಅಂಡರ್ ವ್ಯಾಲ್ಯೂಡ್ ಆಗಿರಬೇಕು. ಸೊ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಹುಡುಕಿ ವ್ಯಾಲ್ಯೂಯೇಷನ್ ಅನಾಲಿಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ವಿಚ್ ಈಸ್ ಇಂಪಾರ್ಟೆಂಟ್ ಅನಾಲಿಸಿಸ್, ದಟ್ ಈಸ್ ಟೆಕ್ನಿಕಲ್ ಅನಾಲಿಸಿಸ್. ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಅಂದರೆ ಪ್ಯೂರ್ ಪ್ರೈಸ್ ಆ್ಯಕ್ಷನು, ಚಾರ್ಟ್ ಪ್ಯಾಟ್ರನ್ಸು, ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟ್ರನ್ಸು, ಇಂಡಿಕೇಟರ್ಸ್ ಎಲ್ಲ ಬರುತ್ತೆ. ಏನಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಇಷ್ಟು ಇಂಪಾರ್ಟೆಂಟ್ ಅಂದರೆ, ಫಂಡಮೆಂಟಲ್ಸ್ ಎಷ್ಟೇ ಚೆನ್ನಾಗಿರಲಿ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರನೇ ನೀವು ಎಂಟ್ರಿ ಮಾಡಬೇಕು. ಯಾಕೆಂದರೆ ನೀವೇನು ಮಾಡ್ತೀರಾ ಅಂದರೆ, ಒಂದು ಸ್ಟಾಕ್ಸು 30 ರೂಪಾಯಿಲಿರುತ್ತೆ, ಅದನ್ನು ಅವಾಗ ಯಾರೂ ನೋಡೋಲ್ಲ, ನೋಡಿದ್ರು ತೊಗೊಳ್ಳಲ್ಲ. ಏನು 30 ರೂಪಾಯಿ ಸ್ಟಾಕ್ಸ್ ಎಲ್ಲ ಯಾರು ತೊಗೊಂತಿರುತ್ತ? ನೀವು ಯಾವಾಗ ತೊಗೊಂತೀರ ಸ್ಟಾಕು 30 ರೂಪಾಯಿಂದ 300 ರೂಪಾಯಿ ಬಂದ್ಮೇಲೆ ತೊಗೊತೀರ. 10 ಟೈಮ್ಸ್ ಹೋಗಿದೆ ಆದಮೇಲೆ 300 ರೂಪಾಯಿ ಬಂದಿದೆ, ಒಳ್ಳೆ ಸ್ಟಾಕ್ಸು 30 ರೂಪಾಯಿಂದ 300 ರೂಪಾಯಿ ತನಕ ಬಂದಿದೆ. ಫಂಡಮೆಂಟಲ್ ನೋಡ್ರೆ ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿದೆ, ನಾನು ತೊಗೊಳ್ಳೋಣ ಅಂತ ತೊಗೊತೀರಾ. ಆಮೇಲೆ ನೋಡ್ರೆ ಬೀಳ್ತಾನೇ ಇರುತ್ತೆ. ಆಮೇಲೆ ಅನ್ಕೋತೀರಾ
ಅಷ್ಟು ಫಂಡಮೆಂಟಲ್ ಚೆನ್ನಾಗಿದೆ, ನಾನು ಹಾಕಿದ ತಕ್ಷಣ ಬೀಳ್ತಿದೆಯಲ್ಲ ಸ್ಟಾಕ್ಸು ಅಂತ ಬೇಜಾರಾಗ್ತೀರ. ಅಲ್ಲಿ ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿಲ್ಲ. 30 ರೂಪಾಯಿಂದ 300 ರೂಪಾಯಿಗೆ ಯಾಕೆ ಹೋಯ್ತು? ಫಂಡಮೆಂಟಲ್ ಎಲ್ಲ ಚೆನ್ನಾಗಿತ್ತು ಅಂತಲೇ 30ರಿಂದ 300 ರೂಪಾಯಿಗೆ ಹೋಗಿರೋದು ಇಷ್ಟು ದಿನ. ಸೊ 30ರಿಂದ 300 ರೂಪಾಯಿಗೆ ಹೋದ್ಮೇಲೆ ನೀವು ಬರ್ತೀರಾ. ಈ 300 ರೂಪಾಯಿಗೆ ಹೋದ್ಮೇಲೆ ಈ 30 ರೂಪಾಯಿಲಿ ಹಾಕಿರೋರು ಏನು ಮಾಡ್ತಾರೆ? ಪ್ರಾಫಿಟ್ ಬುಕ್ ಮಾಡ್ತಾ ಬರ್ತಾರೆ. ಅಂದರೆ ಸೆಲ್ಲರ್ಸ್ ಜಾಸ್ತಿ ಆಗ್ತಾರೆ, ಬೈಯರ್ಸ್ ಕಮ್ಮಿ ಆಗ್ತಾರೆ. ಸೊ ಸೆಲ್ಲಿಂಗ್ ಜಾಸ್ತಿ ಆಗ್ತೀವಿ, ಅದು ಮತ್ತೆ ಕೆಳಗೆ ಬರ್ತಾ ಹೋಗುತ್ತೆ, ಸೈಕಲ್ ಹೊಡಿತಾನೆ ಇರುತ್ತೆ. ಮತ್ತು 300 ರೂಪಾಯಿ ಹೋಗಿ ತುಂಬ ವರ್ಷಗಟ್ಟಲೆ ಟೈಮ್ ತೊಗೊಂಡು ಆಮೇಲೆ 300 ರೂಪಾಯಿನ ದಾಟುತ್ತೆ. ಸೊ ಫಂಡಮೆಂಟಲ್ ಬ್ಯೂಟಿಫುಲ್ ಆಗಿರೋದಕ್ಕೆ ಆಲ್ರೆಡಿ ಸ್ಟಾಕ್ ಮೇಲೆ ಹೋಗ್ಬಿಟ್ಟಿರುತ್ತೆ. ಅದು ಹೆಂಗೆ ಗೊತ್ತಾದ ನಮಗೆ? ಅದು ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ಹೇಳುತ್ತೆ. ಬೈಯಿಂಗ್ ಪ್ರೆಷರ್ ಎಷ್ಟಿದೆ, ಸೆಲ್ಲಿಂಗ್ ಪ್ರೆಷರ್ ಎಷ್ಟಿದೆ, ಬಾಟಮಲ್ಲಿ ಇದೆಯಾ ಏನು ಅಂತ. ಎಷ್ಟೋ ಸ್ಟಾಕ್ಸ್ ನಾನು 600 ನೋಡೋದು 6000 ಹೋಗಿದೆ. ಏನಕ್ಕೆ? ಫಂಡಮೆಂಟಲ್ ಚೆನ್ನಾಗಿದೆ ಅಂತಲೇ ಇಷ್ಟು ದಿನ ಮೇಲೆ ಹೋಗಿದ್ದು. ಆ್ಯಂಡ್ ಇವಾಗ ಬೀಳ್ತಿರೋದು ಏನಕ್ಕೆ? ಫಂಡಮೆಂಟಲಿಗೆ ಚೆನ್ನಾಗಿಲ್ವಾ? ಈಗಲೂ ಚೆನ್ನಾಗೇ ಇದೆ ಫಂಡಮೆಂಟಲ್, ಬಟ್ ಇವಾಗ ಏನಕ್ಕೆ ಬೀಳ್ತಾ ಇದೆ? ಏನಕ್ಕೆ ಅಂದರೆ ಇಷ್ಟು ದಿನ ತೊಗೊಂಡೆಲ್ಲ ಒಳ್ಳೊಳ್ಳೆ ಪ್ರಾಫಿಟಲ್ಲಿ ಇರ್ತಾರೆ, ಅದಕ್ಕೋಸ್ಕರ ಈಗ ಬೀಳ್ತಾ ಇದೆ. ಪ್ರತಿಯೊಂದು ಸೆಕ್ಟರಲ್ಲಿ ಹೋಗಿ ಪ್ರತಿಯೊಂದು ಸ್ಟಾಕ್ಸಲ್ಲೂ ಕೆಲವು ಸ್ಟಾಕ್ಸ್ಗಳಿಗೆ ಬೀಳ್ತಾನೆ ಇದೆ. ಫಂಡಮೆಂಟಲ್ಸ್ ಚೆನ್ನಾಗಿದೆ, ಬಟ್ ಏನಕ್ಕೆ ಬೀಳ್ತಿದೆ? ಏನಕ್ಕೆ? ಸೆಲ್ಲಿಂಗ್ ಪ್ರೆಷರ್ ಸ್ಟಾರ್ಟ್ ಆಗಿದೆ. ಪ್ರಾಫಿಟ್ ಬುಕ್ ಮಾಡ್ಕೊಂಡು ಬರ್ತೀರಿ. ಲಾಸ್ಟು 2024 ನಮ್ಮ ಮಾರ್ಕೆಟ್ ಸೈಕಲ್ ಹೊಡೆಯೋಕ್ಕೂ ಅದೇ ಒನ್ ಆಫ್ ದಿ ರೀಸನ್ನು. ಇಷ್ಟು ದಿನ 2020 ಎಲ್ಲ ಬುಲ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಮಾರ್ಕೆಟ್ ರಾಕೆಟ್ ಅನ್ನೋದ ಮೇಲೆ ಹೋಗಿತ್ತು. ಸೊ 10 ಲಕ್ಷ ಆಗಿರೋಲ್ಲ ಕೋಟಿ ಗಟ್ಟಲೆ ಆಗ್ಬಿಟ್ಟಿದೆ ಲಾಸ್ಟ್ 5 years ಮಾರ್ಕೆಟಲ್ಲಿ. ಸೊ ಇವಾಗ ಏನು ಮಾಡ್ತಾರಲ್ಲ, ಬುಕ್ ಮಾಡ್ಕೊತಾ ಇದ್ದಾರಲ್ಲ ಪ್ರಾಫಿಟ್ಗಳನ್ನ. ಆ ಬುಕ್ ಮಾಡ್ಕೊಳ್ಳೋ ಪ್ರಾಫಿಟ್ ಟೈಮಲ್ಲಿ ನೀವು ಬಂದಿರಾ, ನೀವು ಬಾಟಮಲ್ಲಿ ಬಂದವರಲ್ಲ, ಮಾರ್ಕೆಟ್ ಪೀಕಲ್ಲಿ ಇದ್ದಾಗ ಬಂದವರು. ಸೊ ಅದಕ್ಕೆ ಸ್ಟಾಕ್ನ ಇವತ್ತು ಬಾಟಮಲ್ಲಿ ಕ್ಯಾಚ್ ಮಾಡಬೇಕು ಅಂತೀವಿ. ಈ ಬಾಟಮಲ್ಲಿ ಕ್ಯಾಚ್ ಮಾಡಬೇಕು ನಿಮ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರಬೇಕು. ಯಾವ ಟೈಮಲ್ಲಿ ಎಂಟ್ರಿ ಆಗಬೇಕು, ಎಷ್ಟು ರಿಸ್ಕ್ ಇಟ್ಕೊಬೇಕು, ಏನು ಪ್ರಾಫಿಟಾಗಿ ಇಟ್ಕೊಬೇಕು. ಅಪ್ಸು ಡೌನ್ಸು ಕಾಮನ್ ಮಾರ್ಕೆಟಲ್ಲಿ. ಸ್ಟ್ರೈಟ್ 30 ರೂಪಾಯಿಂದ 300 ರೂಪಾಯಿಗೆ ಸುಮ್ಮನೆ ಹೋಗಲ್ಲ, 300 ರೂಪಾಯಿಂದ 3000 ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಲ್ಲ. 300 ರೂಪಾಯಿಗೆ ಹೋಗೋದು ಮತ್ತೆ 100 ರೂಪಾಯಿಗೆ ಬರುತ್ತೆ, 100 ರೂಪಾಯಿಂದ 80 ರೂಪಾಯಿ ಬರುತ್ತೆ, ಮತ್ತೆ 100 ರೂಪಾಯಿ ಹೋಗುತ್ತೆ, ಮತ್ತೆ 200 ರೂಪಾಯಿ ಹೋಗುತ್ತೆ, ಮತ್ತೆ 100 ರೂಪಾಯಿ ಬರುತ್ತೆ, ಮತ್ತೆ 500 ರೂಪಾಯಿ ಹೋಗುತ್ತೆ, ಮತ್ತೆ 400 ರೂಪಾಯಿ ಬರುತ್ತೆ, ಮತ್ತೆ 1000 ರೂಪಾಯಿಗೆ ಹೋಗುತ್ತೆ. ಈ ಥರ ಒಂದಿನ 300ರಿಂದ 3000 ಹೋಗುತ್ತೆ. ಬಟ್ ನೀವು 300ಅಲ್ಲಿ ತೊಗೊಂಡು ಸೈಕಲ್ ಹೊಡೆಯೋದು ಕಾಯ್ತಾ ಇದ್ದೀರಾ, ಇಲ್ಲ ಅದು ಬಾಟಮಲ್ಲಿ ತೊಗೊತೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸ್ಟಾಕ್ಸ್ ಯಾವತ್ತು ಬಾಟಮಲ್ಲಿ ಕ್ಯಾಚ್ ಮಾಡಬೇಕು. ಬಾಟಮಲ್ಲಿ ಸ್ಟಾಕ್ಸ್ನ ಕ್ಯಾಚ್ ಮಾಡೋದ್ರೆ ನೀವು ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರಬೇಕು. ಅದರ ಇಂಡಿಕೇಟರ್ ಯೂಸ್ ಮಾಡು ನೀವು ಎಷ್ಟೋ ಸ್ಟಾಕ್ಸ್ನ ಪಿಕ್ ಮಾಡ್ಬೋದು. EMI ಆಗಿರ್ಬೋದು, MACD ಆಗಿರ್ಬೋದು, RS ಆಗಿರ್ಬೋದು, ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ಬಟ್ ನಾನು ಏನು ಹೇಳ್ತೀನಿ ಅಂದರೆ, ನೀವು ಇದನ್ನೆಲ್ಲ ಇನಿಷಿಯಲಿ ಎಲ್ಲ ಗೊತ್ತು, ನನಗೆಲ್ಲ ಕಲ್ತ್ಬಿಟ್ಟಿನಿ, ಎಲ್ಲೋ ಹೋಗ್ಬಿಟ್ಟೆ ನನ್ನ ಕ್ಲಾಸಿಗೆ ಒಂದು 3 days ಎಲ್ಲ ತಿಳ್ಕೊಂಬಿಡಿ. ನಾನು ಬೇಗ ಕ್ಯಾಚ್ ಮಾಡ್ತೀನಿ. ನಾನು ಕಲಿಯೋದ್ರಲ್ಲಿ 100% ಡೇ ಆ್ಯಂಡ್ ನೈಟು 3 days ನೈಟೆಲ್ಲ ಕೂತ್ಕೊಂಡು ಕಲ್ತ್ಬಿಟ್ಟಿನಿ ಅಂತ ಅಂದ್ಬಿಟ್ಟು ಇರೋ ಬರೋ ದುಡ್ಡೆಲ್ಲ ತೊಗೊಂಡು ಲಾಸ್ ಮಾಡ್ಕೊಂಬಿಡಿ. ಬಿಕಾಸ್ ಎಲ್ಲ ಕಲ್ತರು ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಮೇಜರ್ಲಿ ಮ್ಯಾಟರ್ಸ್ ಎಕ್ಸ್ಪೀರಿಯನ್ಸ್. 2 to 3 years ಎಕ್ಸ್ಪೀರಿಯನ್ಸ್ ನಿಮಗೆ ಮಿನಿಮಮ್ ಬೇಕೇ ಬೇಕು, ನೀವು ಎಷ್ಟೇ ಟೈಮ್ ಕೊಟ್ಟರು. ಸೊ ನೀವೇನು ಮಾಡ್ತೀರಾ, ಎಲ್ಲೋ ಹೋಗಿ ಕಲ್ತಿದ ತಕ್ಷಣ ಹೇಳ್ಕೊಟ್ಟಿರೋದ್ರಿಂದ ನಾನು ಜಾಸ್ತಿ ಗೊತ್ತೀನಿ, ನನಗೆ ತುಂಬ ನಾನು ಹೇಳ್ತಿದ್ದೆ ಅಂತ ಬರೋ ದುಡ್ಡು ಗಿಡ್ಡು ಸಾಲ ಗೀಲೆಲ್ಲ ತೊಗೊಂಬಂದು ಹಾಕ್ತೀರಾ, ದುಡ್ಡು ಕಳ್ಕೊತೀರಾ ಸ್ಟಾರ್ಟಿಂಗಲ್ಲಿ. 2 to 3 years ಆದಮೇಲೆ ಎಲ್ಲ ಅರ್ಥ ಆಗಿರುತ್ತೆ, ಈಗ ಏನು ಮಾಡಬೇಕಂತ ಗೊತ್ತಿರುತ್ತೆ. ಬಟ್ ತೊಗೋಣ ಅಂದರೆ ದುಡ್ಡಿಲ್ಲ, ಯಾಕಂದರೆ ಆಲ್ರೆಡಿ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಕಲಿಯೋದು ತನಕ ಎಕ್ಸ್ಪೀರಿಯನ್ಸ್ ಆದ ಕಮ್ಮಿ ಅಮೌಂಟಲ್ಲಿ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ಟ್ರೇಡಿಂಗಿಗೆ ಬನ್ನಿ, ನಿಧಾನಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಿ, ನಿಧಾನಕ್ಕೆ ಕಲೀರಿ. ಇನ್ವೆಸ್ಟ್ಮೆಂಟ್ ಅಂದ್ರೇನು, ಟ್ರೇಡಿಂಗ್ ಅಂದ್ರೇನು, ಏನಿಗೆ ನಾನು ಹಾಕಿದಾಗ ಪ್ರಾಫಿಟ್ ಆಗ್ತಿದೆ, ಏನಕ್ಕೆ ಅಂತ ಕ್ವಶನ್ ಮಾಡ್ಕೊಂಡು, ಏನಿಗೆ ನಾನು ಹಾಕಿದ ತಕ್ಷಣ ಲಾಸ್ ಆಗ್ತಿದೆ, ಇವೆಲ್ಲ ಕ್ವಶನ್ ಮಾರ್ಕ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಕಲ್ತ್ಕೊಂಡು ಒಂದು ಸತಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮ್ಮ ಹತ್ರ ಬರೋ ದುಡ್ಡೆಲ್ಲ ತಂದಾಕಿ ದುಡ್ಡು ಮಾಡಿ. ಸ್ಟಾರ್ಟಿಂಗಲ್ಲೇ ದುಡ್ಡು ಹಾಕಿದ್ರೆ ದುಡ್ಡಾಗಲ್ಲ, ಕಳ್ಕೊತೀರ. ಎಕ್ಸ್ಪೀರಿಯನ್ಸ್ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಪ್ರತಿಯೊಬ್ಬರು ಅವ್ರ ಜರ್ನಿನ ಸ್ಟಾಕ್ ಮಾರ್ಕೆಟಲ್ಲಿ ಲಾಸಿಂದನೇ ಸ್ಟಾರ್ಟ್ ಮಾಡಿರ್ತಾರೆ. ಅದು ಯಾರಾದರೂ ಅಷ್ಟೇ, ನೆಕ್ಸ್ಟ್ ನೀವು ಬಂದರೂ ಅಷ್ಟೇ, ಆಲ್ರೆಡಿ ಬಂದಿರೋ ನಾವುಗಳಾದರೂ ಅಷ್ಟೇ. ಸೊ ಅದಕ್ಕೆ ಎಕ್ಸ್ಪೀರಿಯನ್ಸ್ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋ ತನಕ ಒಂದು ಮ್ಯೂಚುವಲ್ ಫಂಡ್ ಕಟ್ತಾಯಿರಿ, SIP ಕಟ್ತಾಯಿರಿ. ಅದ್ರಲ್ಲಿ ಕಲೆಕ್ಟ್ ಆಗಿರೋ ದುಡ್ಡು 3 yearsಗೆ ಒಂದಿಷ್ಟು ಅಮೌಂಟ್ ಕಲೆಕ್ಟ್ ಆಗುತ್ತೆ. 3 years ನಿಮಗೆ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಮೇಲೆ ಬಿಡಿಸ್ಕೊಂಡು ಸ್ಟಾಕ್ ಮಾರ್ಕೆಟ್ಗೆ ಹಾಕಿ. ಸೊ ಮ್ಯೂಚುವಲ್ ಫಂಡ್ ತುಂಬ ಒಳ್ಳೆಯದು. ಮ್ಯೂಚುವಲ್ ಫಂಡಿಂದ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ, ಅರ್ಥ ಮಾಡ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತು ಲಾಸ್ಟ್ 3 years ಅಂತ ಎಲ್ಲ. ಮ್ಯೂಚುವಲ್ ಫಂಡ್ 3 years ಕಟ್ಟಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ಆಮೇಲೆ ನೀವು ಇನ್ವೆಸ್ಟ್ಮೆಂಟ್ನ ಇನ್ನೂ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಿ. ಎಕ್ಸ್ಪೀರಿಯನ್ಸ್ ಆದಮೇಲೆ ಸ್ಟಾರ್ಟ್ ಮಾಡಿ, ಎಕ್ಸ್ಪೀರಿಯನ್ಸ್ಗೂ ಮುಂಚೆ ಸ್ಟಾರ್ಟ್ ಮಾಡಬೇಡಿ. ಸೊ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಮನಸ್ಸಿಗೆ ಕಮೆಂಟಲ್ಲಿ ತಿಳಿಸಿ. ಯಾರಿಗಾರ ಡಿಮ್ಯಾಟ್ ಅಕೌಂಟು ಮ್ಯೂಚುವಲ್ ಫಂಡು SIP ಮಾಡಬೇಕಂತ ಇದ್ದರೆ ನಮ್ಮ ನಂಬರಿಗೆ ಕರೆ ಮಾಡಿ. ಆ್ಯಂಡ್ ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ಕೆಳಗಡೆ ಕಾಣಿಸ್ತಿರೋ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಸೊ ನಾವು ನಿಮ್ಮ ಸಪೋರ್ಟಿಗೆ ಯಾವಾಗಲೂ ಇರ್ತೀವಿ. ಸೊ ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್ ಅಸ್.